ಸರ್ಕಾರ ಹೆಜ್ಜೆ ಇಟ್ಟ ಭಾಳ ಯೋಗ್ಯ. ಅದನ್ನು ಸಂಘರ್ಷ ಆಗದ ವಿಶ್ವಾಸ ತೆಗೆದುಕೊಂಡ ಎಲ್ಲರೂ ಒಂದಪ್ಪ ನಾವು ಒಂದೇ ತಾಯಿ ಮಕ್ಕಳು ಮತ್ತು ಅದ್ರ ಜೊತೆಗೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದರೆ ನಿರುದ್ಯೋಗಿಗಳಿಗೆ ಇದು ಕಡಿಮೆ ಆಗ್ಬೋದೇನೋ. ಯಾಕಂದ್ರೆ ಇಂಥ ಸಮಸ್ಯೆಗಳಿಗೆ ಮೂಲ ಕಾರಣ ನಿರುದ್ಯೋಗ, ಬಡತನ. ಅವುಗಳನ್ನು ನಿರ್ಮೂಲನೆ ಮಾಡುವಂಥ ಒಂದು ಕೆಲಸಗಳನ್ನು ಮಾಡಿದರೆ, ಅಲ್ಲೆಲ್ಲರೂ ಶಿಕ್ಷಣ ಸಿಗುವಂಗೆ ಮಾಡಿದರೆ ಜಾತ್ಯತೀತವಾದಂಥದ್ದು ನಿಶ್ಚಿತವಾಗಿಯೂ ಬದಲಾವಣೆ ಹಾಗೆ ಆಗ್ತದೆ. ಯು ಟಿ ಖಾದರ್ ಅವರ ಸಲಹೆ ಏನದಪ್ಪ ಅಂದ್ರೆ ಮತ್ತೊಂದು ಸಂಘರ್ಷಕ್ಕೂ ಸಹಿತ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಬಿಡುವಾಗಿಲ್ಲ, ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡೋದು, ಕಾರಣ ಹುಡುಕೋದು ಭಾಳ ಯೋಗ್ಯ. ಜೊತೆಗೆ ಇದರಿಂದಾಗಿ ಪೊಲೀಸ್ ಅಧಿಕಾರಿಗೂ ಭಯ ಹೊಡ್ತದೆ. ಬಟ್ ಶಿಕ್ಷೆ ಕೊಡೋಕ್ಕಿಂತಲೂ ಕಾರಣದ ತಿಳಿಸಿ ವಿಷಯ ತಿಳ್ಕೊಂಡು ಪರಿಹಾರ ಹುಡುಕುವಂಥ ಹಾದಿ ಹುಡುಕಿದ್ರೆ ಭಾಳ ಯೋಗ್ಯ ಅಂತ ಹೇಳ್ತಾ. ಯಾಕಂದ್ರೆ ಪೊಲೀಸರು ಸಹಿತ ಒಂದು ನಿರ್ಬಂಧಕ್ಕೊಳಗಾಗಿರ್ತಾರೆ ಆಡಳಿತಾರೂಢ ಪಕ್ಷಕ್ಕೆ. ಯಾರೇ ಇರಲಿ ಅವರು ಅದನ್ನು ಅವ್ರು ತಿಳಿಸಿ ಹೇಳುವಂಥದ್ದು, ಅವ್ರನ್ನೂ ಮನಃಪರಿವರ್ತನೆ ಮಾಡುವಂಥದ್ದು, ಜನರಿಗೆ ಮನಃಪರಿವರ್ತನೆ ಆಗುವಂಥ ಹೊಸ ಏನಾದರೂ ಸಾಹಸಗಳು ಮಾಡಲಿಕ್ಕೆ ಸಾಧ್ಯನಾ, ಮತ್ತು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಮಾತಾಡಿ ಇದಲ್ಲಪ್ಪ ಅನ್ನುವಂಥ ಮಾತನ್ನು ಉದ್ಯೋಗ ಸೃಷ್ಟಿ ಮಾಡುವಂಥ ಮಾತನ್ನು ಮಾಡಿದರೆ ಏನೋ ಪರಿಹಾರ ಆಗ್ಬೋದು. ಇರಲಿ, ಒಟ್ಟು ಯು ಟಿ ಖಾದರ್ ಅವ್ರ ಸಲಹೆ ಚಿಂತನಾರ್ಹದ, ಇದು ಚಿಂತೆ ಮಾಡುವಂಥದ್ದು, ವಿಚಾರ ಮಾಡುವಂಥದ್ದು. ಜೊತೆಗೆ ಈ ನಮ್ಮ ಏನಪ್ಪ ಅಂತಂದ್ರೆ ಸಂಘ ಪರಿವಾರದವ್ರು ಸಹಿತ ಇನ್ನೊಮ್ಮೆ ಇದು ಬೇಕಾ ಸಂಘರ್ಷ ಅನ್ನುವಂಥ ವಿಚಾರ ಮಾಡಿ ಆಲ್ರೆಡಿ ಹಲವು ಸಲ ಹೇಳಿದ್ದೀನಿ. ಇದನ್ನು ಇಂಟರ್ನ್ಯಾಷನಲ್ ಸಹಿತ ನಮ್ಮ ಈ ಒಂದು ಕಾರಣಕ್ಕೆ ಹೆಸರು ಕೆಟ್ಟದ್ದು ಅನ್ನೋದು ನಮಗೆಲ್ಲ ಗೊತ್ತಿರಲಿ. ಇವತ್ತು ಅಂತಾರಾಷ್ಟ್ರೀಯವಾಗಿ ಭಾರತ ಏಕಾಂಗಿ ಆಗ್ತಾಯಿದೆ, ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ನೆನಪಿಸಿಕೊಂಡ ಮುಂದಿನ ಹೆಜ್ಜೆ ಇಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.